ಗುರುಭ್ಯೋ ನಮಃ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಆದಿತ್ಯ ಹೃದಯ. ರಾಮ ರಾಮ ಮಹಾಬಾಹೋ ಶೃಣು ಗುಹ್ಯಂ ಸನಾತನಂ ಏನ ಸರ್ವಾ ನರೀನ್ ವತ್ಸ ಸಮರೇ ವಿಜಯಿಷ್ಯಸಿ. ಅಗಸ್ತ್ಯರು ಶ್ರೀರಾಮನಿಗೆ ಆದಿತ್ಯ ಹೃದಯವನ್ನು ಉಪದೇಶಿಸುತ್ತಾರೆ. ಲಕ್ಷ್ಮಣನು ಇಂದ್ರಜಿತ್ತನ್ನು ತನ್ನ ಬಾಣದಿಂದ ಸಂಹಾರ ಮಾಡಿಬಿಡುತ್ತಾನೆ. ಇದರಿಂದ ಅತ್ಯಂತ ದುಃಖಿತನಾದ ರಾವಣನು ಶ್ರೀರಾಮನ ಮೇಲೆ ಘೋರವಾದ ದ್ವಂದ್ವ ಯುದ್ಧವನ್ನೇ ಪ್ರಾರಂಭಿಸುತ್ತಾನೆ. ಶ್ರೀರಾಮನಿಗೂ ರಾವಣೇಶ್ವರನಿಗೂ ದ್ವಂದ್ವ ಯುದ್ಧವು ಪ್ರಾರಂಭವಾಗುತ್ತದೆ. ರಾವಣನು ರಥವನ್ನೇರಿ ಯುದ್ಧವನ್ನು ಮಾಡುತ್ತಿದ್ದಾನೆ. ಆದರೆ ಶ್ರೀರಾಮನು ರಥವಿಲ್ಲದೆ ನೆಲದ ಮೇಲೆ ನಿಂತುಕೊಂಡೇ ಯುದ್ಧವನ್ನು ಮಾಡುತ್ತಿದ್ದಾನೆ. ಇದನ್ನು ಕಂಡು ದೇವೇಂದ್ರನು ತನ್ನ ಸಾರಥಿಯೊಂದಿಗೆ ತನ್ನ ರಥವನ್ನೇ ಶ್ರೀರಾಮನಿಗೆ ಕಳುಹಿಸಿಕೊಡುತ್ತಾನೆ. ಇಂದ್ರನ ರಥವನ್ನು ಏರಿದವನಾಗಿ ಶ್ರೀರಾಮನು ರಾವಣನೊಂದಿಗೆ ಯುದ್ಧವನ್ನು ಮಾಡುತ್ತಿದ್ದಾನೆ. ರಾಮ ರಾವಣರಿಬ್ಬರು ರಥಗಳನ್ನೇರಿ ದ್ವಂದ್ವ ಯುದ್ಧವನ್ನು ಮಾಡುತ್ತಿದ್ದಾರೆ. ರಾವಣನ ಸೈನ್ಯವು ಪ್ರಬಲವಾಗಿರುವುದನ್ನು ಕಂಡು ಶ್ರೀರಾಮಚಂದ್ರನಿಗೆ ಸ್ವಲ್ಪ ಭಯ ಉಂಟಾಗುತ್ತದೆ. ಆಯಾಸಗೊಂಡವನಂತೆ ಶ್ರೀರಾಮನು ಬಳಲಿ ಬಿಟ್ಟಿರುವುದನ್ನು ಕಂಡು ಅಗಸ್ತ್ಯ ಮಹರ್ಷಿಗಳು ಶ್ರೀರಾಮನಿಗೆ ಆದಿತ್ಯ ಹೃದಯ ಸ್ತೋತ್ರವನ್ನು ರಣರಂಗದಲ್ಲಿಯೇ ಉಪದೇಶಿಸುತ್ತಾರೆ. ರಾಮನೇ, ಮಗು ಶ್ರೀರಾಮನೇ, ನಾನು ನಿನಗೆ ಅತ್ಯಂತ ರಹಸ್ಯವಾದ ಆದಿತ್ಯ ಹೃದಯ ಸ್ತೋತ್ರವನ್ನು ಉಪದೇಶಿಸುತ್ತೇನೆ. ಇದರಿಂದ ನೀನು, ಮಗು, ಎಲ್ಲ ಶತ್ರುಗಳನ್ನು ಸಂಪೂರ್ಣವಾಗಿ ಬಿಡುತ್ತೀಯೇ. ಆದಿತ್ಯ ಹೃದಯ. ಆದಿತ್ಯ ಹೃದಯಂ ಪುಣ್ಯಂ ಸರ್ವಶತ್ರು ವಿನಾಶನಂ ಜಯಾವಹಂ ಸಪೇ ನಿತ್ಯಂ ಅಕ್ಷಯಂ ಪರಮಂ ಶಿವಂ. ಈ ಆದಿತ್ಯ ಹೃದಯ ಸ್ತೋತ್ರವು ಸಕಲ ಶತ್ರುಗಳನ್ನು ನಾಶ ಮಾಡಿಬಿಡುತ್ತದೆ. ಇದು ಜಯವನ್ನು ತಂದುಕೊಡುತ್ತದೆ. ಶಾಶ್ವತವಾದದ್ದು, ಮಂಗಳಕರವಾದದ್ದು. ಇದನ್ನು ಪ್ರತಿಯೊಬ್ಬನು ಪ್ರತಿದಿನವೂ ಜಪಿಸಬೇಕು. ಆದಿತ್ಯನೆಂದರೆ ಗೃಹರಾಜ, ಪ್ರತ್ಯಕ್ಷ ದೇವತೆ. ಆದಿತ್ಯನನ್ನು ಕುರಿತು ಮಾಡಿರುವ ಸ್ತೋತ್ರವೇ ಆದಿತ್ಯ ಹೃದಯ ಸ್ತೋತ್ರ. ಇದರ ಪಾರಾಯಣದಿಂದ ಆರೋಗ್ಯವೂ ಐಶ್ವರ್ಯವೂ ಉಂಟಾಗುತ್ತದೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಕಲ ಸನ್ಮಂಗಲಾನಿ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಧನ್ಯವಾದಾಃ.